ಮಂಗಳೂರು ಹೋಬಳಿಯ ಐತಿಹಾಸಿಕ ಹಿನ್ನೆಲೆಯುಳ್ಳ ಜಪ್ಪುಗುಡ್ಡೆ ಚಾವಡಿಯ ಪುನರ್ ನವೀಕರಣಗೊಂಡ ಮನೆಯ ಪ್ರವಾಸೋತ್ಸವ ಮತ್ತು ಧರ್ಮ ನೇಮವು ಫೆಬ್ರವರಿ 20 ರಿಂದ 25ರವರೆಗೆ ನಡೆಯಲಿದೆ ಎಂದು ಅಜಿತ್ ಕುಮಾರ್ ರೈಮಾಲಾಡಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಿಯಲಗುತ್ತು, ಜಪ್ಪುಗುಡ್ಡೆಗುತ್ತು ಮತ್ತು ಬಡಿಲಗುತ್ತು ಮನೆತನಗಳು ತುಳುನಾಡಿನ ಕಟ್ಟಳೆಗಳನ್ನು ಮತ್ತು ದೈವ ದೇವರ ಆರಾಧನಾ ಕ್ಷೇತ್ರಗಳ ಸೇವೆಗಳನ್ನು ಸತ್ಯ ಧರ್ಮದ ಹಾದಿಯಲ್ಲಿ ನಡೆಸಿಕೊಂಡು ಬರುತ್ತಿರುವುದು ಜವಾಬ್ದಾರಿಯುತ ಮನೆತನಗಳಾಗಿವೆ. ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ದೃಷ್ಟಿಯಿಂದ ಶಿಥಿಲಗೊಂಡಿದ್ದ ಹಳೆಯ ಚಾವಡಿಯನ್ನು ಈಗ ಪುನರ್ ನವೀಕರಣಗೊಳಿಸಲಾಗಿದೆ ಎಂದವರು ವಿವರಣೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗುತ್ತಿನ ಪ್ರಮುಖರಾದ ನಿಟ್ಟೆಗುತ್ತು ರಾವಿರಾಜು ಶೆಟ್ಟಿ, ಜಪ್ಪುಗುಡ್ಡೆ ಗುತ್ತು ಭುಜಂಗ ಶೆಟ್ಟಿ, ಜಪ್ಪುಗುಡ್ಡೆ ಗುತ್ತು ಗಣೇಶ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ಆದರ್ಶಪ್ರಾಯವಾದ ಈ ಕುಟುಂಬಗಳು ಅವರವರ ಮನೆತನದ ದೇವರನ್ನು ಆರಾಧಿಸಿಕೊಂಡು ಬರುವುದನ್ನು ಇತರರು ಅದನ್ನೇ ಅನುಸರಿಸಿಕೊಂಡು ಬರುತ್ತಿದ್ದಾರೆ. ಎಲ್ಲರಿಗೂ ಮಾದರಿಯಾಗಿ ಎಲ್ಲರಿಗೂ ಮಾರ್ಗದರ್ಶನ ಕೊಡುವಂತ ಮನೆತನಗಳು ಇವೆ. ಗುಡ್ಡೆಗುತ್ತದ ಮನೆತನ ಅಂದರೆ ಸಾಮಾನ್ಯ ಮನೆತನ ಅಲ್ಲ. ಅದರ ಬೇರು ಎಲ್ಲ ಕಡೆ ಬಸರಿದೆ. ಸುಳ್ಯದಿಂದ ಕುಂದಾಪುರದವರೆಗೆ ಅದರ ವಿಭಿನ್ನ ಶಾಖೆಗಳು, ವರ್ಗಗಳು ಅಥವಾ ಅವರ ಬಂಧುಗಳು ಹರಡಿಕೊಂಡಿದ್ದಾರೆ. ಅದೆಲ್ಲ ಮನೆತನಗಳು ದೊಡ್ಡ ಗೌರವಾನ್ವಿತ ಮನೆತನಗಳಾಗಿದ್ದು ಅವರವರದೇ ಒಂದು ವ್ಯಾಪ್ತಿಯಲ್ಲಿ ಅವರವರದೇ ಒಂದು ಗೌರವವನ್ನು ಹೊಂದಿಕೊಂಡು ಅವರ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಗುಡ್ಡೆಗುತ್ತು ಮನೆತನದ ಚಾವಡಿಯು ಇಡೀ ಊರಿಗೆ ಒಂದು ಗೌರವದ ಜಾಗವಾಗಿದ್ದು ಅಲ್ಲಿ ನಿತ್ಯ ನೈಮಿತ್ತಿಕವಾಗಿ ದೈವದ ಸೇವೆ ನಡೆಯುವುದಲ್ಲದೆ ಧರ್ಮ ರಕ್ಷಣೆಗಾಗಿ ಬೇಕಾಗುವಂಥ ಕಾರ್ಯಗಳು ನಡೆಯುತ್ತಿತ್ತು. ಕಾಲಧರ್ಮದಲ್ಲಿ ಅಜೀರ್ಣಾವಸ್ಥೆಗೆ ಬಂದ ಆ ಮನೆತನದ ಮನೆಯನ್ನು ಪುನರ್ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಬಂತು. ದೈವಗಳ ನುಡಿಯಾಯಿತು. ಆ ದೈವಗಳ ನುಡಿ ದೇವರ ಒಂದು ಅಭಯದ ಅನುಗ್ರಹದಂತೆ ಮನೆಯು ಚಂದವಾಗಿ ಪರಂಪರೆಗೆ ಹೇಗೆ ಬೇಕು ಆ ಥರದಲ್ಲಿ ಪುನರ್ನಿರ್ಮಾಣ. ಅದರಲ್ಲಿ ಒಬ್ಬರಿಬ್ಬರ ಪಾತ್ರವಲ್ಲ, ಇಡೀ ಕುಟುಂಬವೇ ಕೈ ಜೋಡಿಸಿದೆ. ಪ್ರತಿಯೊಬ್ಬರು ಅವರು ಸೇರಿಕೊಂಡು ಇದನ್ನು ಮಾಡಿದರು. ಅದರಲ್ಲಿ ಸ್ವಾರ್ಥವಿಲ್ಲ. ಯಾಕೆಂದರೆ ಆ ಮನೆ ಒಬ್ಬನಿಗೆ ಯಾರಿಗೂ ಸೇರುವುದಿಲ್ಲ. ಯಜಮಾನ ಯಾರು ಇರ್ತಾನೆ ಆ ಮನೆಯಲ್ಲಿ ಇರ್ತಾನೆ, ಇನ್ನೊಬ್ಬ ಯಜಮಾನ ಬಂದಾಗ ಅವನಿಗೆ ಹೋಗ್ತದೆ. ಸೊ ಯಾವುದೇ ಸ್ವಾರ್ಥವಿಲ್ಲದೆ ಇಡೀ ಕುಟುಂಬ ಸೇರಿ ಮನೆತನದ ಅಭಿವೃದ್ಧಿಗೆ ಊರಿಗೆ ಮಾರ್ಗದರ್ಶನ ನೀಡಲು ಆ ಮನೆಯನ್ನು ನಿರ್ಮಿಸಿದ್ದಾರೆ. ಅದರೊಟ್ಟಿಗೆ ಬೇಕಾದ ದೇವತಾ ಕಾರ್ಯಗಳನ್ನು ಮಾಡಿದ್ದಾರೆ. ದೈವಗಳ ಬೇಕಾದ ಪುನರ್ ಕೆಲಸಗಳಾಗಲಿವೆ. ಅದರೊಟ್ಟಿಗೆ ದೈವದ ನುಡಿಯಂತೆ ಧರ್ಮ ನಿಯಮವೂ ನಡೆಯಲಿದೆ. ದೈವಗಳ ಪುನಃ ಪ್ರತಿಷ್ಠಾಪನೆಯೂ ನಡೆಯಲಿದೆ. ಇಂಥ ಎಲ್ಲ ಕಾರ್ಯವನ್ನು ಮಾಡಬೇಕಾದ್ರೆ ಆ ಮನೆತನಕ್ಕೆ ನನಗೆ ಹತ್ತಿರದವರು ಅವರಿಗೆ ದೊಡ್ಡೊಂದು ಪುಣ್ಯ ಬೇಕು, ದೇವರ ದಯ ಬೇಕು. ಅಂಥ ಕೆಲಸವನ್ನು ಅವರಿಂದ ದೈವಗಳು ಮಾಡಿಸ್ತಿದ್ದಾರೆ.